ಹೆಲೋ ಗಾಯ್ಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ತುಂಬ ಯೂಸ್ಫುಲ್ ಆಗುತ್ತೆ. ಹೀಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವಾಗಿನ ಕಾಲದಲ್ಲಿ ಹೇರ್ ಫಾಲ್, ಹಾಗೆ ಡ್ಯಾಂಡ್ರಫ್, ಹಾಗೆ ಇಚ್ಚಿಂಗ್ ಸರ್ವೇ ಸಾಮಾನ್ಯ. ಇಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನನಗೂ ಸಹ ಡೆಲಿವರಿ ಆದಾಗಲಿದ್ದ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ನನ್ನ ಜಡೆ ತುಂಬ ತೆಳ್ಳಗಾಗಿತ್ತು. ನಾನು ಯಾವುದೂ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಲಿಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಇರಲಿಲ್ಲ. ಹೀಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ. ಇದ್ರ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸ್ವಲ್ಪ ದಪ್ಪ ಇರೋ ತಳದ ಪಾತ್ರೆನ ತೊಗೊಳ್ಳಿ, ಯಾಕಂದರೆ ಸೀದೋಗ್ಬಿಡುತ್ತೆ ಬೇಗ. ಹೀಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದು ತೊಗೋಬೋದು. ಉಳ್ಳೆಣ್ಣೆ, ಬಾದಾಮ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆ ನಿಮ್ಮ ಇಷ್ಟ. ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ಕೂದಲಿನ ನರಿಶ್ಮೆಂಟ್ ಕಾಪಾಡುತ್ತೆ, ಹಾಗೆ ಏರ್ ಫಾಲ್ ವಿರುದ್ಧ ಹೋರಾಡುತ್ತೆ. ಹೀಗಾಗಿ ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಮೊದಲಿಗೆ ನಾವು ಮೆಂತ್ಯ ಕಾಳನ್ನು ಹಾಕ್ಕೋಬೇಕು. ಮೆಂತ್ಯ ಕಾಳು ಬಂದುಬಿಟ್ಟು ಕೂದಲಲ್ಲಿರುವಂಥ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಏರ್ ಫಾಲ್ ಆಗೋದನ್ನು ಸಹ ಕಡಿಮೆ ಮಾಡುತ್ತೆ. ಹೀಗಾಗಿ ಮೆಂತ್ಯ ಕಾಳು ಇದನ್ನು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದರಲ್ಲಿರೋ ಅಂಶ ಯಾವುದೂ ಬಿಟ್ಕೊಳ್ಳೋದಿಲ್ಲ. ಹೀಗಾಗಿ ಒಂಥರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಅಲೋವೆರಾನ ಹಾಕ್ಕೋಬೇಕು. ಅಲೋವೆರಾ ಬಂದುಬಿಟ್ಟು ಕೂದಲಲ್ಲಿರೋ ಅಂಥ ಡ್ಯಾಂಡ್ರಫ್, ಹಾಗೆಯೇ ತಲೆಯಲ್ಲಾಗೋ ಅಂಥ ಇಟ್ಚಿಂಗ್ನ ತುಂಬ ಕಡಿಮೆ ಮಾಡುತ್ತೆ. ಹೀಗಾಗಿ ನಂತರ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಬಂದುಬಿಟ್ಟು ಕೂದಲನ್ನ ತುಂಬ ಶೈನಿ ಹಾಗೆ ಸಿಲ್ಕಿಯಾಗಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆ ಉದ್ದನೂ ಸಹ ಬೆಳೆಯುತ್ತೆ. ಹಾಗಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತುಂಬ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಅದಕ್ಕೋಸ್ಕರ. ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ಬಂದುಬಿಟ್ಟು ಕೂದಲು ಬೆಳೆಯೋದ್ರಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಇದು ರೂಟ್ಸಿಂದನೇ ಸಹ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ನಂತರ ದಾಸವಾಳದ ಎಲೆ ಹಾಕ್ಕೋತೀನಿ. ದಾಸವಾಳದ ಎಲೆ ಬಂದುಬಿಟ್ಟು ಕೂದಲನ್ನ ಲಾಂಗಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ದಾಸವಾಳದ ಹೂ ಸಿಕ್ಕಿದ್ರೂ ಇನ್ನೂ ಒಳ್ಳೆಯದು, ಹಾಕ್ಕೊಳ್ಳಿ. ಆದರೆ ನನಗೆ ಸಿಗಲಿಲ್ಲ, ಹೀಗಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಂತರ ಇದು ಅಂದರೆ ತುಂಬ ಇಂಪಾರ್ಟೆಂಟು, ಕೂದಲು ಬೆಳೆಯೋದ್ರಲ್ಲಿ ತುಂಬ ಒಳ್ಳೆ ಪ್ರಾಮುಖ್ಯತೆ ವಹಿಸುತ್ತೆ. ಅದೇ ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆ ಅಂದರೆ ಬೇರೆ ಯಾವುದೂ ಅಲ್ಲ, ಅದು ಒಂದೆಲಗ ಸೊಪ್ಪು. ಇದು ಎಲ್ಲರ ಮನೆ ಹತ್ರ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದು ಅಕಸ್ಮಾತ್ ಇಲ್ಲ ಅಂದರೆ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ. ತಗೊಂಡು ಬಂದು ಪೇಸ್ಟ್ ಮಾಡಿ ಹಾಗೆ ಹಚ್ಕೊಂಡ್ರು ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಈ ಥರ ಮಾಡ್ಕೊಂಡಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೊಸ ಕೂದಲು ಬೆಳೆಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ, ಕೂದಲನ್ನು ದಪ್ಪ ಮಾಡುತ್ತೆ. ನೋಡಿ, ಈ ಥರ ತುಂಬ ಫೈನಾಗಿ ನಿಧಾನಕ್ಕೆ ಹುರ್ಕೋಬೇಕು, ಅಂದರೆ ಫ್ರೈ ಆಗಬೇಕು. ನಿಧಾನಕ್ಕೆ ಹುರಿದ್ರೆ ತುಂಬ ಚೆನ್ನಾಗಿ ಅದರಲ್ಲಿರೋ ಅಂಶ ಎಲ್ಲ ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಸುಮ್ಮನೆ ಸೀದೋಗುತ್ತೆ ಅಷ್ಟೇ. ಇದು ಕುದೀತಾ ಇರಬೇಕಾದ್ರೆ ಸ್ಮೆಲ್ ಅಂತೂ ಘಮ ಅಂತ ಇರುತ್ತೆ ಮನೆ ತುಂಬ. ನನಗಂತೂ ತುಂಬ ಇಷ್ಟ ಆಯಿತು ನೆನ್ನೆ ಸ್ಮೆಲ್ಲು. ನೋಡಿ, ಬಿಡ್ತಾಯಿದೆ, ಎಷ್ಟು ಚೆನ್ನಾಗಿಬಿಟ್ಟಿದೆ. ಆಯಿಲ್ ಒಂಥರ. ನಾವು ಮಾರ್ಕೆಟಲ್ಲಿ ಸಿಗೋ ಅಂಥ ಯಾವುದೋ ಪ್ರಾಡಕ್ಟ್ನ ಯೂಸ್ ಮಾಡಿ ರಿಸಲ್ಟ್ ಸಿಗಲಿಲ್ಲ ಅಂತ ನೋವು ಪಡೋ ಬದಲು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತಲ್ವ ಕೂದಲು. ನ್ಯಾಚುರಲ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ, ಹಾಗೆ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ಏರ್ ಫಾಲೂ ಆಗೋದಿಲ್ಲ. ನೋಡಿ, ಈ ಥರ ಆದಮೇಲೆ ನಾನು ತಣ್ಣಗೆ ಮಾಡಿಕೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಸೋಸ್ಕೊಂಡಿರೋದನ್ನು ನಾವು ಒಂದು ಸೀಸದಲ್ಲಿ ಹಾಕ್ಬಿಟ್ಟು, ಇಲ್ಲ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಒಂದು 3 ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹಚ್ಕೊಂಡು ಒಂದು 2 ನಿಮಿಷ ಈ ಥರ ಮಸಾಜ್ ಮಾಡಿಕೊಂಡು ಇಟ್ಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ರಿಸಲ್ಟ್ ಸ್ವಲ್ಪ 1-2%, 3% ಸ್ಲೋ ಇರ್ಬೋದು ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಸ್ಗಿಂತ, ಬಟ್ ಪಕ್ಕ ರಿಸಲ್ಟ್ ಕೊಡುತ್ತೆ. ನನಗಿದನ್ನು ನಮ್ಮ ಅಕ್ಕ ಹೇಳಿದರು. ನಾನು ಅದನ್ನು ಆವಾಗಲಿಂದ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ ರಿಸಲ್ಟು. ನನಗೆ ತುಂಬ ಇಷ್ಟ ಆಗಿ ನಾನು ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯಲ್ಲಿ ನಿಮಗೂ ಸಹ ರಿಸಲ್ಟ್ ಪಕ್ಕ ಸಿಗುತ್ತೆ. ನೀವೂ ಸಹ ಬೇರೆಯವ್ರಿಗೆ ಹೇಳಿದ್ರೆ ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಅಂದಾಗೆ ನನಗೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸ್ಕಿಪ್ ಮಾಡಿದೆ. ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.